ಒಂದು ಫೋನ್ ಹಾಕಿದ್ರೆ ಏನೇ ಕೆಲಸ ಇದ್ರೂ ನಾನೇ ಅಟೆಂಡ್ ಮಾಡ್ಬಿಡ್ತಿದ್ದೆ. ನೀನಾಗೆ ಇಲ್ಲಿಗೆ ಬಂದಿದ್ಯಾ ಅಂತಂದ್ರೆ ಯಾವ್ದೋ ಮುಖ್ಯವಾದ ಕೆಲಸನೇ ಇರಬೇಕು. ಕಾಜೋಲ್. ಕಾಜೋಲ? ಎಸ್. ಅಂದ್ರೆ ಒಂದು ಹುಡುಗಿಗೋಸ್ಕರನಾ? ನೋ ಹುಡುಗಿ, ಶಿ ಇಸ್ ಮೈ ಹಾರ್ಟ್, ಮೈ ಸೋಲ್, ಮೈ ಲೈಫ್. ನಮ್ಮ ಅಪ್ಪಂಗೆ ಗನ್ ತೋರಿಸ್ತೀಯಾ? ಸೋನು ಬೇಡ ಪ್ಲೀಸ್, ನನ್ನ ಮಾತು ಕೇಳು. ನೋಡೋ, ಅವನಿಗೆ ನಿನ್ನ ಬಗ್ಗೆ ಏನೂ ಗೊತ್ತಿಲ್ಲ. ಅವನು ಉದ್ದಕ್ಕೆ ಬೆಳೆದೇನ ಅಷ್ಟೇ, ಸಣ್ಣ ಹುಡುಗ. ಸೋನು ಪ್ಲೀಸ್. ಶತ್ರು ಆಗ್ಲಿ ಮಿತ್ರ ಆಗ್ಲಿ ನನ್ನ ಹತ್ರ ಬರ್ಬೇಕು ಅಂದ್ರೆ ಮೊದ್ಲು ನಾನು ಯಾರು ಏನು ಅಂತ ತಿಳ್ಕೊಂಡ್ ಬರ್ಬೇಕು. ನಿನ್ನ ಬಗ್ಗೆ ಅವನಿಗೆ ಯಾವ ವಿಷಯನೂ ಗೊತ್ತಿಲ್ಲ ಸೋನು. ಈ ಚಿಲ್ಟು ನನ್ ಮಗನ್ನ ಮೊದ್ಲು ಆಚೆ ಕಳಿಸು, ಇಲ್ಲಾಂದ್ರೆ ಇವನ ಅಂತಿಮ ಯಾತ್ರೆನ ನೀನೇ ರೆಡಿ ಮಾಡ್ಬೇಕಾಗತ್ತೆ. ವಿಕ್ರಮ್, ನಡಿಯೋ ಆಚೆ. ನಡಿಯೋ, ಹೋಗ ಆಚೆ. ಐ ಆಮ್ ವೆರಿ ಸಾರಿ ಸೋನು, ವೆರಿ ಸಾರಿ. ಪ್ಲೀಸ್ ಕೂತ್ಕೋ 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 ಕೂತ್ಕೋ. ಈಗ ಹೇಳು, ಆ ಕಾಜೋಲ್ ಯಾರು? ಈಗ ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಾ ನಿನಗೆ? ಗೊತ್ತು. ಇಂಡಸ್ಟ್ರಿಯಲಿಸ್ಟ್ ರಾಜಶೇಖರ್ ಮೂರ್ತಿ ಮನೆಯಲ್ಲಿದ್ದಾಳೆ. ರಾಜಶೇಖರ್ ಮೂರ್ತಿ ಗೊತ್ತಾ ನಿನ್ಗೆ? ಗೊತ್ತು. ನನ್ನ ನಿನ್ನ ಡ್ರಗ್ಸ್ ಬಿಸ್ನೆಸ್ ಬಗ್ಗೆ ಪೊಲೀಸ್ನವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟು ನನ್ನನ್ನ ಜೈಲಿಗೆ ಕಳಿಸಿದ್ದೆ ಈ ರಾಜಶೇಖರ್ ಮೂರ್ತಿ. ಇನ್ನು ಅವನನ್ನ ಯಾಕೆ ಹಾಗೆ ಉಳಿಸಿದ್ಯಾ? ಉಡಾಯಿಸೋತಾನೆ. ಅದು ಅಷ್ಟು ಸುಲಭ ಅಲ್ಲ ಸೋನು. ರಾಜಶೇಖರ್ ಮೂರ್ತಿ ಇಸ್ ಅ ಹೈಲಿ ಇನ್ಫ್ಲೂಯೆನ್ಷಿಯಲ್ ಪರ್ಸನ್. ಅವನಿಗೆ ಪೊಲೀಸ್ನವರ ರಾಜಕಾರಣಿಗಳ ಸಪೋರ್ಟ್ ಇದೆ, ಪ್ರೊಟೆಕ್ಷನ್ ಇದೆ. ಅವನ್ನೇನಾದ್ರೂ ನಾನು ಟಚ್ ಮಾಡಿದ್ರೆ ನನ್ನನ್ನು ಬೇಟೆ ಆಡ್ಬಿಡ್ತಾರೆ. ಕರ್ನಾಟಕ ಪೊಲೀಸ್ ಏನು ಹೇಗೆ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಅವರೇನಾದ್ರೂ ಕಣ್ಣಿಟ್ರೆ ಬದುಕೋದು ತುಂಬಾನೇ ಕಷ್ಟ ಸೋನು. 1000 ಕೊಟ್ರೆ ಸ್ಟೇಷನ್ ನಂದು, ತಲೆ ಕೆಟ್ರೆ ತೀರ್ಪು ನಂದು, ಸಡ್ಡ ಹೊಡೆದಿಂತ್ರೆ ಸರ್ಕಾರನೇ ನಂದು. ನಿಂತರ ನಾನ್ ಭಯ ಪಡೋದಿದ್ರೆ ಇಲ್ಲಿ ತನಕ ನಾನು ಬರ್ತಾನೆ ಇರ್ಲಿಲ್ಲ. ಈ ಕತೆ ಪುರಾಣ ಎಲ್ಲ ನಂಗ್ ಬೇಕಾಗಿಲ್ಲ. ಐ ವಾಂಟ್ ಮೈ ಕಾಜಲ್. ನಿನ್ ಕೈಲಿ ಆಗುತ್ತಾ ಹೇಳೋ? ಆಗತ್ತೆ, ಖಂಡಿತ ಆಗತ್ತೆ. ಯಾಕೆ ಹೀಗೆ ಟೆನ್ಷನ್ ಮಾಡ್ಕೋತೀಯ? ನಿನಗೆ ಆ ಹುಡುಗಿ ಬೇಕು ಅಷ್ಟೇ ತಾನೇ? ಅವಳನ್ನ ನಾನು ನಿನಗೆ ತಂದೊಪ್ಪಿಸ್ತೀನಿ. ನೋಡು, ನೀನೊಬ್ಬ ಇಂಟರ್ನ್ಯಾಷನಲ್ ಡಾನ್. ಇಂಡಿಯನ್ ಪೊಲೀಸ್ಗೆ ದಿ ಮೋಸ್ಟ್ ವಾಂಟೆಡ್ ಪರ್ಸನ್. ಡೇಂಜರ್ ಝೋನ್ ನಲ್ಲಿ ಇದೆಯಾ. ಅದು ಅಲ್ಲದೆ ನೀನು ಇಲ್ಲಿಗೆ ಬಂದಿದ್ಯಾ ಅಂತ ಗೊತ್ತಾದ್ರೆ ಅದು ನಿನಗೂ ಪ್ರಾಬ್ಲಮು, ನನಗೂ ಪ್ರಾಬ್ಲಮು. ಹೇ ವಿಕ್ರಮ್, ನಡಿಯೋ. ಅವ್ನ್ ಯಾರೋ ಕಂತ್ರಿ ನನ್ ಮಗ, ನಿನ್ ತಲೆ ಗನ್ ಇಟ್ರೆ ಎದ್ರಕೊಂಡು ರಿಕ್ವೆಸ್ಟ್ ಮಾಡ್ಕೊಂತೀಯ? ಶೂಟ್ ಮಾಡಿ ಬಿಸಾಕ ತಾನೆ. ಮುಚ್ಕೊಂಡಿರೋ. ಅವನ ಬಗ್ಗೆ ನಿನಗೇನು ಗೊತ್ತಿಲ್ಲ. ಸೈಕಿಕ್ ನನ್ ಮಗ. ತಲೆ ಕೆಟ್ರೆ ತಲೆ ತೆಗೆಯೋದಕ್ಕೂ ಹೆಸನಲ್ಲ ಅವನು. ಅವನು ಸೈಕಿಕ್. ಅವನಿಗಿಂತ ದೊಡ್ಡ ಸೈಕಿಕ್ ನಾನು. ನೀನು ಅನ್ನೋ ಈಗಲೇ ಅವನು ಉಡಾಯಿಸ್ತು. ಮಗನೇ, ಕಂಟ್ರೋಲ್ ಯುವರ್ ಸೆಲ್ಫ್. ಕೂಲ್ ಕೂಲ್, ನನ್ ಮಾತು ಕೇಳೋ. ನೋಡು, ಬರೀ ಗಟ್ಟಿಯಾಗಿ ಮಾತಾಡಿದ್ರೆ ಸಾಕು. ನಿನ್ನ ಬಾಡಿ ಜೊತೆಲಿ ನನ್ನ ಬಾಡಿನೂ ಸೇರಿಸಿ ಒಂದೇ ಗುಂಡಿಲಿ ಹಾಕಿ ಮಣ್ಣು ಮುಚ್ಚಿಬಿಡ್ತಾನೆ. ನಿನಗಿದೆಲ್ಲ ಅರ್ಥ ಆಗಲ್ಲ. ನಡೆಯಪ್ಪ, ಕೂತ್ಕೊಂಡು ನಡಿಯೋ. ಕಾಜೋಲ್, ಏನಮ್ಮ ಇಷ್ಟೊತ್ತಿನಲ್ಲಿ? ಲಗೇಜ್ ಎಲ್ಲಿಗೆ ಹೊರಟೆ? ಅದು ಯಾರೇನಾದ್ರು ಅಂದ್ರ? ಕಾಜಲ್, ಏನಾಯ್ತಮ್ಮ? ಏನಾಗಿಲ್ಲ ಅತ್ತೆ. ಅದು ಅಲ್ಲ, ಸರಿ ರಾತ್ರಿಲಿ ಯಾಕಮ್ಮ? ಅವಳು ಯಾಕೆ ಹೊರಟಿದ್ದಾಳದ್ ನನಗೆ ಗೊತ್ತು. ಅವನೇ ಏನಾದ್ರು ಅಂದಿರ್ಬೇಕು. ಏ ಸಾಗರ್, ಸಾಗರ್! ಏನ್ ಡ್ಯಾಡ್, ಏನಾಯ್ತು?
ಕಾಜಲ್ ಹತ್ರ ಸಾರಿ ಕೇಳು. ನಾನೇನ್ ಮಾಡ್ದೆ? ಪ್ರಶ್ನೆ ಕೇಳ್ಬೇಡ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಸಾರಿ ಕೇಳು. ಮಾವ ಅದು ನೀನ್ ಸುಮ್ನೆ ಇರಮ್ಮ, ಸಾರಿ ಕೇಳು. ಅಲ್ಲ ಡ್ಯಾಡ್, ನನಗೆ ಏನ್ ಮಾಡ್ದೆ ಅಂತ? ನನ್ನ ಮಾತಿಗೆ ಬೆಲೆ ಇದೆ ಅಲ್ವಾ? ಡ್ಯಾಡ್, ಏನ್ ಡ್ಯಾಡ್ ನೀವು? ಮತ್ ಸಾರಿ ಕೇಳು. ನಾನ್ ಸಾರಿ ಕೇಳಿದ್ರೆ ನಿನಗೆ ಸಂತೋಷ ಅಷ್ಟೇ ತಾನೆ? ಸಾರಿ 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 ಸಾರಿ. ನಮ್ಮ ಮನೆಯಲ್ಲಿ ನಡೀತಾ ಇರೋ ಮೊದಲನೇ ಮದುವೆ ಫಂಕ್ಷನ್ ಇದು. ರಿಲೇಟಿವ್ಸು, ಫ್ರೆಂಡ್ಸು, VIP ತುಂಬಾ ಜನ ಬರ್ತಾ ಇದ್ದಾರೆ. ಯಾರಿಗೂ ಏನು ತೊಂದರೆ ಆಗಬಾರ್ದು. ಅರೇಂಜ್ಮೆಂಟ್ಸ್ ಎಲ್ಲ ಅದ್ಭುತವಾಗಿರ್ಬೇಕು. ಡೋಂಟ್ ವರಿ ಸರ್, ವಿ ವಿಲ್ ಮ್ಯಾನೇಜ್ ಎವ್ರಿಥಿಂಗ್. ಎಲ್ಲ ಅರೇಂಜ್ಮೆಂಟ್ ಮಾಡಿದೀವಿ ಸರ್. ಏರ್ಪೋರ್ಟ್ಗೆ ಕಾರ್ ಅರೇಂಜ್ ಮಾಡಿದೀವಿ, ಹೋಟೆಲ್ ರೂಮ್ಸ್ ಬುಕ್ ಮಾಡಿದೀವಿ. ಶಾಮಿಯಾನ ಫುಡ್ ಸೆಕ್ಷನ್ ಫುಲ್ ಕವರ್ ಮಾಡಿದ್ದೀವಿ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ನೀವು ಹೊರಡ್ಬೋದು. ಬರ್ತೀವಿ ಸರ್. ಮೈ ಪ್ಲೆಷರ್ ಸರ್. ಓಕೆ, ಥ್ಯಾಂಕ್ ಯು. ಮಾವ ಓ ಬಾಮ್ಮ, ಫಾರಿನಲ್ಲಿ ಡಾಕ್ಟರ್ಸ್ಗೆ ಎಷ್ಟು ಡಿಮಾಂಡ್ ಅಂದ್ರೆ ಒಂದು ಫೋನ್ ಕೂಡ ಸಿಗಲ್ಲ. ನನ್ನ ಫ್ರೆಂಡ್ ಡಾಕ್ಟರ್ ಜನಾರ್ದನ ಮದುವೆ ಕರೆಯೋಣ ಅಂತ ಒಂದು ವಾರದಿಂದ ಟ್ರೈ ಮಾಡ್ತಾ ಇದ್ದೀನಿ. ಏನಮ್ಮ ಎಲ್ಲ ಹೊರಟಿರೋ ಆಗಿದೆ? ಅದು ಶಾಪಿಂಗ್ ಹೋಗಿ ಬರ್ತೀನಿ ಮಾವ. ಸಾಗರ್, ಸಾಗರ್, ಡ್ಯಾಡ್, ಕಾಜೋಲ್ ಶಾಪಿಂಗ್ ಹೋಗ್ಬೇಕಂತೆ. ಪರವಾಗಿಲ್ಲ ಮಾವ, ನಾನೇ ಹೋಗಿ ಬರ್ತೀನಿ. ನಿನಗ್ ಬೆಂಗಳೂರು ಹೊಸದು ಶಾಪಿಂಗ್ ಮಾಲ್ಗಳು ಎಲ್ಲೆಲ್ಲಿವೆ ಅಂತ ನಿನಗೇನಮ್ಮ ಗೊತ್ತು? ಇವನ್ನ ಕರ್ಕೊಂಡು ಹೋಗು, ಕರೆಕ್ಟ್ ಆಗಿ ತೋರಿಸ್ತಾನೆ. ಏನಕ್ಕ ನೀನು ರಾಂಗ್ ಮೆಸೇಜ್ ಕೊಡ್ತಾ ಇದ್ಯಾ? ಏನ್ 24 ಗಂಟೆ ಹುಡುಗಿರ್ ಕರ್ಕೊಂಡು ಶಾಪಿಂಗ್ ಕಾಂಪ್ಲೆಕ್ಸ್ ಅಲ್ಲಿ ಸುತ್ತಾಡ್ಸೋ ತರ? ನೀನ್ ತಪ್ಪು ತಿಳ್ಕೊಂಬಿಡಮ್ಮ. ನಮ್ ಹುಡುಗ ಪ್ಯೂರ್ 24 ಕ್ಯಾರೆಟ್ ಗೋಲ್ಡ್. ಲೇ, ನೀನ್ಯಾಕೋ ಅವ್ರ ಮಧ್ಯ ಕತ್ತಕ್ಕಿರ್ಬಾ. ಬರ್ಲಿ ಬಿಡಿ ಡ್ಯಾಡ್. ಇವ್ರು ಮೂಟೆಗಟ್ಲೆ ಶಾಪಿಂಗ್ ಮಾಡಿದ್ರೆ ಅದನ್ನ ಹೊರಕ್ಕೆ ಯಾರಾದ್ರೂ ಬೇಕಲ್ಲ. ಐ ಎಮ್ ಕೂಲಿ. ಕೂಲಿ? ಯು ಆರ್ ಮೈ ಮಾಮ್. ಕೂಲಿ ಮಾಮ್. ಎಕ್ಸ್ಕ್ಯೂಸ್ ಮಿ ಸಿಸ್ಟರ್, ನೀವ್ ಯಾರು? ಏನಕ್ಕೋಸ್ಕರ ಬಂದಿದ್ದೀರಾ? ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ? ನಮ್ಮ ಹುಡುಗನ ಲೈಫ್ ಜೊತೆ ಯಾಕಿಂಗ್ WW ಮಾಡ್ತಾ ಇದೀರಾ? ಸ್ವಲ್ಪ ದಯವಿಟ್ಟು ವಿವರವಾಗಿ ಹೇಳ್ತೀರಾ? ನಿಮ್ಗೇನಾದ್ರೂ ಹಣದ ಗಿಣದ ಅವಶ್ಯಕತೆ ಇದ್ರೆ ಹೇಳಿ, ನಾನು ಅರೇಂಜ್ ಮಾಡ್ಕೊಡ್ತೀನಿ. ಇಲ್ಲ ಇಲ್ಲ, ಇವನು ಅರೇಂಜ್ ಮಾಡ್ಕೊಡ್ತಾನೆ. ಬೇಡ ಬೇಡ ಬೇಡ, ನಿಮ್ಗೆ ಇಷ್ಟ ಇದ್ರೆ ಹೇಳಿ, ಇಲ್ಲ ಅಂದ್ರೆ ಬೇಡ. ಅದು ಬಿಟ್ಟು ನೀವು ಈ ತರ ಹಾರರ್ ಲುಕ್ ಎಲ್ಲ ಕೊಟ್ರೆ ನನಗೆ ನೈಟಲ್ಲಿ ಬೆಡ್ ಒದ್ದೆ ಮಾಡ್ಕೊಳ್ಳೋ ಪ್ರಾಬ್ಲಮ್ ಇದೆ. ಮಾಮ್, ಮನ ಮರಿದಿಲ್ಲ ನಿನ್ಗೆ? ನೀನೇನಕ್ಕೆ ಎದ್ರುಕೊಂತ್ಯಾ? ನಮ್ಮನೆಗ್ ಬಂದು ನಮ್ಮೇಲೆ ಸವಾರಿನಾ? ಇದೆಲ್ಲ ಜಾಸ್ತಿ ದಿನ ನಡೆಯಲ್ಲ. ಎಂಗೇಜ್ಮೆಂಟ್ ತನಕ ಟೈಮು. ಅಷ್ಟ್ರಲ್ಲಿ ನೀನ್ ಯಾರು, ಏನಕ್ಕೆ ಬಂದಿದ್ಯಾ ಅಂತ ನಿಜ ಹೇಳ್ದೆ ಹೋದ್ರೆ ನನ್ ಪ್ಲಾನ್ ಹಾಳಾದ್ರೂ ಪರವಾಗಿಲ್ಲ, ಪಬ್ಲಿಕ್ ಅಲ್ಲಿ ಮನ ಮರಿದಿ ಕಳ್ದು ಬಿಡ್ತೀನಿ. ಏನ್ ಹಾಗೆ ನೋಡ್ತಿದ್ಯಾ? ನಮ್ಮ ಹತ್ರ ಇವೆಲ್ಲ ಇಟ್ಕೊಂಬೇಡ. ಕೆಟ್ಟ ಸಿಚುವೇಶನ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ಸುಮ್ಮನೆ ಇದ್ದೀನಿ. ನಡಿ ನಡಿ, ಅದೇನ್ ಶಾಪಿಂಗ್ ಮಾಡ್ತೀಯ ಮಾಡು. ಹಲೋ ಮಾಮ, ಎಷ್ಟೋ ಶಾಪಿಂಗ್ ಮಾಡ್ತಾಳೆ. ನನ್ನೇನೋ ಕೇಳ್ತ್ಯಾ? ಡೈರೆಕ್ಟ್ ಆಗಿ ಹೋಗಿ ಅವಳನ್ನ ಕೇಳು. ಕೇಳ್ತೀನೋ? ಕೇಳ್ತೀನಿ. ನನ್ಗೇನ್ ಭಯನಾ? ವೈರಸ್ಸಿಗೆ ಎದ್ರುಕೊಂಡು ಮೌಸ್ ಬಿಸಕೋ ತರ ಆಡ್ತಾನೆ. ಹಲೋ, ನಿಮ್ದಿನ್ನೂ ಮುಗ್ದಿಲ್ವಾ? ನಿಂತು ನಿಂತು ಕಾಲೆಲ್ಲ ಸೈಕಲ್ ಹೊಡಿತಾ ಇದೆ. ಅಲ್ಲ, ನಮ್ಮನ್ನೇನ್ ಬಾಡಿ ಗಾರ್ಡ್ಸ್ ಅನ್ಕೊಂಡಿದ್ದೀರಾ ಹೇಗೆ? ರೀ, ಎಲ್ಲೋಗ್ತಿದ್ದೀರಾ? ಸಾರಿ. ಏನ್ ಕೊಬ್ಬು ನೋಡು ಮಾಮ, ಕ್ಯಾಟ್ ವಾಕ್ ಮಾಡ್ಕೊಂಡು ಹೋಗ್ತಿದ್ದಾಳೆ. ಅಲ್ಲ, ಅಷ್ಟೊತ್ತಿನ 2 ಪ್ರಾಣಿಗಳು ಹಿಂದೆ ಇವೆ. ರಿಯಾಕ್ಟ್ ಮಾಡೋಣ, ಮಾತಾಡ್ಸೋಣ ಅನ್ನೋ ಕಾಮನ್ ಸೆನ್ಸ್ ಬೇಡ. ಹೋಗಿ ಹೋಗಿ ಇವಳನ್ನ ಮದುವೆ ಮಾಡ್ಕೊಂಡು ಸಾಯಿ ಅಂತ